ಕನ್ನಡವೆಂದೆಂದಿಗೂ ಸವಿಯಾದ ನಮಸ್ಕಾರ, ನಾನು ಪ್ರೇಮ. ಇದು ಕಥಾಬಿಂದು ಮಾಧ್ಯಮ. ಕನ್ನಡ ಸಾಹಿತ್ಯವನ್ನು ಉಳಿಸಿ ಬೆಳೆಸಿ. ಕಥಾಬಿಂದು ಸಾಹಿತ್ಯ ಮಾಧ್ಯಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಿಮಗಾಗಿ ಒಂದು ಸುಂದರವಾದ ಕವನ ವಾಚನವನ್ನು ಹೊತ್ತು ತಂದಿದ್ದೇನೆ. ಕೊನೆಯವರೆಗೂ ಕೇಳಿ, ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ವಿದ್ಯಾಶ್ರೀ ಅಡೂರ್, ಬೆಳ್ತಂಗಡಿ ತಾಲೂಕಿನ ಮುಂಡಾಜೆ ಎಂಬ ಊರಿನಿಂದ. ನಾನು ಇಂದಿಲ್ಲಿ ವಾಚಿಸುತ್ತಿರುವಂತಹ ಕವಿತೆ ನನ್ನ 3ನೆಯ ಕವನ ಸಂಕಲನವಾದಂತಹ ಪಯಣ ಎಂಬ ಪುಸ್ತಕದಿಂದ ಆಯ್ದುಕೊಂಡಂತಹ ಮನನವಾಗದ ಮಾನಿನಿ ಎಂಬ ಕವಿತೆ. ಸ್ತ್ರೀಯೊಬ್ಬಳು ತನ್ನ ಒಳತೋಟಿಗಳನ್ನೆಲ್ಲ ಹತ್ತಿಕ್ಕಿಕೊಂಡು ಹೊರಗಡೆ ತೋರಿಸುವಂತಹ ಮುಖದ ಹಿಂದೆ ಅನೇಕ ಸ್ತರದ ಮನಸ್ಥಿತಿ ಇರುತ್ತದೆ. ಅಂತಹ ಒಂದು ಪರಿಸ್ಥಿತಿಯನ್ನು ನನ್ನ ಕವಿತೆಯಲ್ಲಿ ಬಳಸಿಕೊಂಡು ನಾನು ರಚಿಸಿದ ಕವಿತೆ ಮನನವಾಗದ ಮಾನಿನಿ. ತನ್ನ ಸೆವೆಯುತ ಗಂಧ ಸೂಸುವ ಮಂದಹಾಸದ ಮೂರುತಿ. ಸ್ತ್ರೀ ತನ್ನ ಸೆವೆಯುತ ಗಂಧ ಸೂಸುವ ಮಂದಹಾಸದ ಮೂರುತಿ. ಕುಂಚವಿಲ್ಲದೆ ಬಣ್ಣ ಬೆರೆಸುವ ಅಚ್ಚರಿಯದೇ ಆಕೃತಿ. ಕುಂಚವಿಲ್ಲದೆ ಬಣ್ಣ ಬೆರೆಸುವ ಅಚ್ಚರಿಯದೇ ಆಕೃತಿ. 100 ಕನಸಿನ ಹೂಗಳೆಲ್ಲವ ಒಂದೇ ದಾರದಿ ಪೋಣಿಸಿ, ಹಲವು ಸುಮಗಳ ಜತೆಗೆ ಸೇರಿಸಿ ಒಂದೇ ಗುಚ್ಛವ ಮೆರೆಯಿಸಿ. 100 ಕನಸಿನ ಹೂಗಳೆಲ್ಲವ ಒಂದೇ ದಾರದಿ ಪೋಣಿಸಿ, ಹಲವು ಸುಮಗಳ ಜತೆಗೆ ಸೇರಿಸಿ ಒಂದೇ ಗುಚ್ಛವ ಮೆರೆಯಿಸಿ. ಹನನ ನಿತ್ಯದ ಸಹಿಸಿಕೊಳ್ಳುತ್ತಾ ಜನನ ಹೊಸ ಹೊಸ ವಿಷಯವು. ಹನನ ನಿತ್ಯದ ಸಹಿಸಿಕೊಳ್ಳುತ್ತಾ ಜನನ ಹೊಸ ಹೊಸ ವಿಷಯವು. ಮನನವಾಗದ ಮಾನಿನಿಯು ಅವಳು, ಹವನ ಕೆರಗುವ ಹಾತೆಯು. ಮನನವಾಗದ ಮಾನಿನಿಯು ಅವಳು, ಹವನ ಕೆರಗುವ ಹಾತೆಯು. ನೋವ ನೀಡುವ ನಿನ್ನೆ ಪುಟಗಳು ಕಸುವನೊದಗಿಸಿ ನಾಳೆಗೆ. ನೋವ ನೀಡುವ ನಿನ್ನೆ ಪುಟಗಳು ಕಸುವನೊದಗಿಸಿ ನಾಳೆಗೆ. ಮಾಣಿಕ್ಯದಂತಿಹ ಭವಿತ ಪುಟಕ್ಕೆ. ಮಾಣಿಕ್ಯದಂತಿಹ ಭವಿತ ಪುಟಕ್ಕೆ. ಅವಳೆ ಹೊಳೆಯುವ ದೇವಿಗೆ. ಅವಳೆ ಹೊಳೆಯುವ ದೇವಿಗೆ. ಇದು ನನ್ನ ಕವಿತೆ ಮನನವಾಗದ ಮಾನಿನಿ. ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ಕವಿತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಕಥಾಬಿಂದು ಮಾಧ್ಯಮ.